ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16ನಲ್ಲಿ ಪ್ರಾಪರ್ಟಿ ಪ್ಲಾಂಟ್ ಇಕ್ವಿಪ್ಮೆಂಟ್ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ವೆರಿ ಈಸಿ ಪ್ರಾಬ್ಲಮ್. ಪ್ಲಾಂಟ್ ಪ್ರಾಪರ್ಟಿ ಇಕ್ವಿಪ್ಮೆಂಟ್ ಮಾಡಬೇಕಾದ್ರೆ ಇದನ್ನು PPE ಅಂತಲೂ ಕೂಡ ಕರೀತಾರೆ, ಪ್ಲಾಂಟ್ ಪ್ರಾಪರ್ಟಿ ಇಕ್ವಿಪ್ಮೆಂಟನ್ನು. ಕ್ವಶನಲ್ಲಿ ಕೊಟ್ಟಿರ್ತಾರೆ, ಕ್ಯಾಲ್ಕುಲೇಟ್ ದ ಇನಿಷಿಯಲ್ ಕಾಸ್ಟ್ ಆಫ್ ಇಕ್ವಿಪ್ಮೆಂಟ್ ಆಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16. ನೆನ್ಪಿಟ್ಕೊಳ್ಬೇಕು, ಕೆಲವೊಂದು ಸತಿ ಏನು ನೇಮ್ ಕೊಡಲ್ಲ, ಇಕ್ವಿಪ್ಮೆಂಟ್ ಅಂತ ಏನು ಕೊಟ್ಟಿರಲ್ಲ, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16 ಅಂತ ಅಷ್ಟು ಮಾತ್ರ ಕೊಡ್ತಾರೆ. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16 ಅಂತ ಕ್ವಶನಲ್ಲಿ ಕೊಟ್ಟಿದ್ರೆ ಅದು ಪ್ಲಾಂಟ್ ಪ್ರಾಪರ್ಟಿ ಇಕ್ವಿಪ್ಮೆಂಟ್ ಅಂತ ನೀವೇ ಅರ್ಥ ಮಾಡ್ಕೊಳ್ಬೇಕು. ವೆರಿ ಸಿಂಪಲ್ ಪ್ರಾಬ್ಲಮ್. ಯಾವುದೋ ಒಂದು ಮೆಷಿನನ್ನು ಪರ್ಚೇಸ್ ಮಾಡಿ ಇನ್ಸ್ಟಾಲ್ ಮಾಡೋ ತನಕ ಏನೇನು ಖರ್ಚು ಬರುತ್ತೋ, ಮೆಷಿನನ್ನು ರನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋ ತನಕ ಏನೇನು ಖರ್ಚು ಬರುತ್ತೋ ಎಲ್ಲ ಖರ್ಚನ್ನು ಇನ್ಕ್ಲೂಡ್ ಮಾಡಬೇಕು. ಆಮೇಲೆ ಬರುವಂಥ ಮೈಂಟೆನೆನ್ಸ್ ಖರ್ಚನ್ನು ಇನ್ಕ್ಲೂಡ್ ಮಾಡೋದು ಬೇಡ. ಈಗ ನೋಡಿ, ಮೆಷಿನನ್ನು ಬೇರೆ ದೇಶದಿಂದ ಪರ್ಚೇಸ್ ಮಾಡ್ತಾ ಇದ್ದರೆ ಇಂಪೋರ್ಟ್ ಡ್ಯೂಟಿ ಪೇಮೆಂಟ್ ಮಾಡಬೇಕು, ಶಿಪ್ಪಲ್ಲಿ ತರಿಸ್ತಾ ಇದ್ದರೆ ಶಿಪ್ಪಿಂಗ್ ಚಾರ್ಜಸ್ ಪೇಮೆಂಟ್ ಮಾಡಬೇಕು. ದೆನ್ ಇನ್ಸ್ಟಾಲೇಷನಿಗೆ ಒಂದಷ್ಟು ಖರ್ಚು ಬರುತ್ತೆ. ಎಲ್ಲ ಎಕ್ಸ್ಪೆನ್ಸಸ್ಸನ್ನು, ಯಾವ್ಯಾವ ಎಕ್ಸ್ಪೆನ್ಸಸ್ ಅಂತ ನಾನು ಇಲ್ಲಿ ಬರೆದಿದ್ದೀನಿ: ಇಂಪೋರ್ಟ್ ಡ್ಯೂಟಿ, ಇನ್ಸ್ಟಾಲೇಷನ್ ಚಾರ್ಜಸ್, ಸೈಟ್ ಪ್ರಿಪರೇಷನ್ ಎಕ್ಸ್ಪೆನ್ಸಸ್, ಕಾಸ್ಟ್ ಆಫ್ ಡಿಸ್ಮ್ಯಾಂಟ್ಲಿಂಗ್ ಆ್ಯಂಡ್ ರಿಮೂವಿಂಗ್ ದ ಐಟಮ್, ಪ್ರೊಫೆಷನಲ್ ಫೀಸ್, ಡೆಲಿವರಿ ಚಾರ್ಜಸ್, ಶಿಪ್ಪಿಂಗ್ ಆ್ಯಂಡ್ ಟೆಸ್ಟಿಂಗ್ ಚಾರ್ಜಸ್, ಎಲ್ಲ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಬೇಕು. ಬಟ್ ಇನ್ಸ್ಟಾಲ್ ಆಗೋ ತನಕ ಏನೇನು ಖರ್ಚು ಬರುತ್ತೋ ಆ ಖರ್ಚುಗಳನ್ನು ಮಾತ್ರ ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಇನ್ಸ್ಟಾಲ್ ಮಾಡಿ ಆದಮೇಲೆ ಬರುವಂಥ ಖರ್ಚನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಫಸ್ಟಿಗೆ ಡಿಸ್ಕೌಂಟನ್ನು ಲೆಸ್ ಮಾಡ್ಕೊಳ್ಬೇಕು. ಡಿಸ್ಕೌಂಟಲ್ಲೂ ಟ್ರೇಡ್ ಡಿಸ್ಕೌಂಟ್, ಸೆಟಲ್ಮೆಂಟ್ ಡಿಸ್ಕೌಂಟ್ ಅಂತ ಬರುತ್ತೆ. ಟ್ರೇಡ್ ಡಿಸ್ಕೌಂಟನ್ನು ನಾವು ಕನ್ಸಿಡರ್ ಮಾಡಬೇಕು. ಸೆಟಲ್ಮೆಂಟ್ ಡಿಸ್ಕೌಂಟ್ ಅಂತಂದರೆ ನೀವು ಪೇಮೆಂಟನ್ನು ಇಂಥ ದಿನದ ಒಳಗಡೆ ಪೇಮೆಂಟ್ ಮಾಡಿದರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀವಿ, ಹಾಗೆ ಕ್ವಶನಲ್ಲಿ ಕೊಟ್ಟಿರ್ತೀರ, ಅದನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಸೊ ಫಸ್ಟ್ ಪರ್ಚೇಸ್ ಪ್ರೈಸ್ ಬರೀಬೇಕು, ಡಿಸ್ಕೌಂಟನ್ನು ಲೆಸ್ ಮಾಡಬೇಕು, ಎಕ್ಸ್ಪೆನ್ಸಸ್ ಎಲ್ಲದನ್ನು ಆ್ಯಡ್ ಮಾಡಬೇಕು. ಅದರಲ್ಲಿ GST ಟ್ರೀಟ್ಮೆಂಟ್ ಬರುತ್ತೆ. ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಪ್ರಾಬ್ಲಮ್ ಮಾಡ್ತಾ ತಿಳಿಸ್ತೀನಿ. ಯಾವುದ್ಯಾವುದನ್ನು ಕನ್ಸಿಡರ್ ಮಾಡಬಾರ್ದು ಅಂತಲೂ ಕೂಡ ನಾನು ಇಲ್ಲಿ ಬರ್ತಿದ್ದೀನಿ. ಯಾವ್ದು ಅಂತಂದರೆ ಮೇಂಟೆನೆನ್ಸ್ ಚಾರ್ಜಸ್. ಮಿಷಿನ್ ಅಂತಂದರೆ ವರ್ಷ ಮೇಂಟೆನೆನ್ಸ್ ಬರುತ್ತೆ. ಸೊ ಆ ಮೇಂಟೆನೆನ್ಸ್ ಚಾರ್ಜಸನ್ನು ಕನ್ಸಿಡರ್ ಮಾಡೋದು ಬೇಡ. ಏನಕ್ಕೆ ಅಂತಂದರೆ ಅದು ಇನ್ಸ್ಟಾಲ್ ಮಾಡಿ ಆದಮೇಲೆ ಬರುವಂಥ ಖರ್ಚು. ಕ್ಲಿಯರಿಂಗ್ ಆ್ಯಂಡ್ ಕ್ಲೀನಿಂಗ್ ಚಾರ್ಜಸ್. ಮಿಷಿನನ್ನು ಇನ್ಸ್ಟಾಲ್ ಮಾಡಿ ಆದಮೇಲೆ ವರ್ಷ ಅದಕ್ಕೆ ಸರ್ವಿಸ್ ಮಾಡಬೇಕು, ಕ್ಲೀನ್ ಮಾಡಬೇಕು. ಸೊ ಅದು ಕೂಡ ಇನ್ಸ್ಟಾಲ್ ಮಾಡಿ ಆದಮೇಲೆ ಬರುವಂಥ ಖರ್ಚು. ಜನರಲ್ ಓವರ್ ಹೆಡ್, ದೆನ್ ರೀಲೊಕೇಶನ್ ಆಫ್ ಸ್ಟಾಫ್. ಇವೆಲ್ಲ ರೀಲೊಕೇಶನ್ ಆಫ್ ಸ್ಟಾಫ್ ಮಿಷಿನಿಗೆ ಸಂಬಂಧಪಟ್ಟಿದ್ದಲ್ಲ, ಹಾಗಾಗಿ ಕನ್ಸಿಡರ್ ಮಾಡೋದು ಬೇಡ. ಸೊ ಟೋಟಲ್ ಆಗಿ ನೀವು ಏನು ಕನ್ಸಿಡರ್ ಮಾಡಬೇಕು, ಇನ್ಸ್ಟಾಲ್ ಮಾಡೋ ತನಕ ಏನೇನು ಖರ್ಚು ಬರುತ್ತೋ ಆ ಎಕ್ಸ್ಪೆನ್ಸಸ್ಸನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಇಲ್ಲೊಂದು ಕ್ವಶನ್ ಇದೆ, ಝೋನ್ ಲಿಮಿಟೆಡ್ ಅಕ್ವೈರ್ಡ್ ಇಕ್ವಿಪ್ಮೆಂಟ್. ಝೋನ್ ಲಿಮಿಟೆಡ್ ಅನ್ನೋರು ಒಂದು ಮೆಷಿನನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ, ಇಕ್ವಿಪ್ಮೆಂಟನ್ನು. ಪರ್ಚೇಸ್ ಪ್ರೈಸ್ ಎಷ್ಟಿದೆ ಅಂತಂದರೆ 1 lakh. ನಾವು ಎಲ್ಲ ಪ್ರಾಬ್ಲಮ್ನಲ್ಲಿ ಫಸ್ಟ್ ಪರ್ಚೇಸ್ ಪ್ರೈಸ್ ಬರ್ಕೊಳ್ಬೇಕು. ಪರ್ಚೇಸ್ ಪ್ರೈಸ್ ಆಫ್ ಇಕ್ವಿಪ್ಮೆಂಟ್ 1 lakh ಇದೆ. ಸೊ ಪರ್ಚೇಸ್ ಪ್ರೈಸ್ ಬರ್ಕೊಂಡು ಆದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ ಡಿಸ್ಕೌಂಟನ್ನು ಕನ್ಸಿಡರ್ ಮಾಡಬೇಕು. 1 ಲಕ್ಷ ರೂಪಾಯಿದು ಒಂದು ಮೆಷಿನನ್ನು ತಗೊಳ್ತಾ ಇದ್ದಾರೆ, ನಮಗೇನಾದರೂ ಡಿಸ್ಕೌಂಟ್ ಕೊಡ್ತಾ ಇದ್ದಾರಾ? ಎಸ್, ಟ್ರೇಡ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಸೆಟಲ್ಮೆಂಟ್ ಡಿಸ್ಕೌಂಟ್ ಕೊಟ್ಟಿದ್ರೆ ಕನ್ಸಿಡರ್ ಮಾಡಲಿಕ್ಕಿಲ್ಲ, ಟ್ರೇಡ್ ಡಿಸ್ಕೌಂಟನ್ನು ಕನ್ಸಿಡರ್ ಮಾಡಬೇಕು. ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ? ಅಮೌಂಟ್ ಬೇಕಾದರೂ ಕೊಡ್ಬೋದು, ಪರ್ಸೆಂಟೇಜ್ ಬೇಕಾದರೂ ಕೊಡ್ಬೋದು. ಈಗ ಡೈರೆಕ್ಟಾಗಿ ಅಮೌಂಟ್ ಕೊಟ್ಟಿದ್ದಾರೆ, 10,000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. 1 ಲಕ್ಷ ರೂಪಾಯಿಗೆ ಮೆಷಿನ್ ತೊಗೊಂಡಿದ್ದೀವಿ, 10,000 ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ನಾವು ಎಷ್ಟು ಪೇಮೆಂಟ್ ಮಾಡಬೇಕಾಗತ್ತೆ? 90,000 ರೂಪಾಯಿ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಆ್ಯಡ್ ಆರ್ ಲೆಸ್ GST. ಕೆಲವೊಂದು ಪ್ರಾಬ್ಲಮ್ನಲ್ಲಿ ಆ್ಯಡ್ ಮಾಡಲಿಕ್ಕಿರುತ್ತೆ, ಕೆಲವೊಂದು ಪ್ರಾಬ್ಲಮ್ನಲ್ಲಿ ಲೆಸ್ ಮಾಡಲಿಕ್ಕಿರುತ್ತೆ. ಯಾವಾಗ ಆ್ಯಡ್ ಮಾಡಬೇಕು? ಇಫ್ GST ಈಸ್ ಇನ್ಕ್ಲೂಡೆಡ್, ದೆನ್ ವಿ ಹ್ಯಾವ್ ಟು ಡಿಡಕ್ಟ್ GST. ಒಂದು ವೇಳೆ GST ಆಲ್ರೆಡಿ ಇನ್ಕ್ಲೂಡ್ ಆಗಿದ್ದರೆ, ಈ ಪರ್ಚೇಸ್ ಪ್ರೈಸ್ನಲ್ಲಿ ಆಲ್ರೆಡಿ GST ಇನ್ಕ್ಲೂಡ್ ಆಗಿದ್ದರೆ ನಾವು GSTಯನ್ನು ಡಿಡಕ್ಟ್ ಮಾಡಬೇಕು. ಒಂದು ವೇಳೆ GST ಎಕ್ಸ್ಕ್ಲೂಡ್ ಆಗಿದ್ದರೆ GSTಯನ್ನು ಆ್ಯಡ್ ಮಾಡಬೇಕು. ಈಗ ಏನಾಗಿದೆ, GST ಆಲ್ರೆಡಿ ಇನ್ಕ್ಲೂಡ್ ಆಗಿದೆ. ಸೊ GST ಇನ್ಕ್ಲೂಡ್ ಆಗಿದ್ದರೆ ನಾವೇನು ಮಾಡಬೇಕು? ಡಿಡಕ್ಟ್ GSTಯನ್ನು ಲೆಸ್ ಮಾಡಬೇಕು. ಬಟ್ ಒಂದು ಕಂಡೀಷನ್ ಇದೆ, GSTನ ಲೆಸ್ ಮಾಡಬೇಕಾದ್ರೆ ಓನ್ಲಿ ವೆನ್ ಕಂಪನಿ ಈಸ್ ಯುಟಿಲೈಸಿಂಗ್ ITC. ಆ GST ರೀಫಂಡೆಬಲ್ GST ಆಗಿದ್ದರೆ ಮಾತ್ರ ನಾವಿಲ್ಲಿ GSTಯನ್ನು ಲೆಸ್ ಮಾಡಬೇಕು, ಆರ್ ಎಲ್ಸ್ ಏನೂ ಮಾಡಲಿಕ್ಕಿಲ್ಲ. GST ಇನ್ಕ್ಲೂಡ್ ಆದರೆ ಲೆಸ್ ಮಾಡಬೇಕು, ಎಕ್ಸ್ಕ್ಲೂಡ್ ಆದರೆ ಆ್ಯಡ್ ಮಾಡಬೇಕು. ಬಟ್ ಒಂದು ಕಂಡೀಷನ್ ಇದೆ. ಏನು ಕಂಡೀಷನ್? ಓನ್ಲಿ ವೆನ್ ಕಂಪನಿ ಈಸ್ ಯುಟಿಲೈಸಿಂಗ್ ITC. ಕಂಪನಿ ಯುಟಿಲೈಸಿಂಗ್ ITC ಅಂತ ಕೊಟ್ಟಿದ್ರೆ ಅಥವಾ ರೀಫಂಡೆಬಲ್ GST ಅಂತ ಕೊಟ್ಟಿದ್ರೆ ಮಾತ್ರ GSTಯನ್ನು ಲೆಸ್ ಮಾಡಬೇಕು. ಈಗ ಏನಂತ ಕೊಟ್ಟಿದ್ದಾರೆ? ಕಂಪನಿ ಈಸ್ ನಾಟ್ ಯುಟಿಲೈಸಿಂಗ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಕಂಪನಿ ITCಯನ್ನು ಯುಟಿಲೈಸ್ ಮಾಡ್ಕೊಳ್ತಿಲ್ಲಂತೆ, ಹಾಗಾಗಿ ರೀಫಂಡ್ ಆಗಲ್ಲ. ಸೊ ಹಾಗಾಗಿ 90,000 ರೂಪಾಯಿ ಆಲ್ರೆಡಿ GST ಇನ್ಕ್ಲೂಡ್ ಆಗಿದೆ, ನಾವೇನು ಲೆಸ್ ಮಾಡೋದು ಬೇಡ. ಏನಕ್ಕೆ ಅಂತಂದರೆ ಅವರಿಗೆ ಯಾವುದೇ ಥರ ರೀಫಂಡ್ ಸಿಕ್ಕಲ್ಲ, ವಾಪಸ್ GST ಸಿಕ್ಕಲ್ಲ. ಸೊ ಇದರಲ್ಲೇ GST ಇನ್ಕ್ಲೂಡ್ ಆಗಿದೆ. ಒಂದು ವೇಳೆ ಏನಾದರೂ ಒಂದು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ? 12% ಕೊಟ್ಟಿದ್ದಾರೆ. 12% ಏನಾದರೂ ಯುಟಿಲೈಸಿಂಗ್
ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕೊಟ್ಟಿದ್ರೆ ನಾವು ಡಿಡಕ್ಟ್ ಮಾಡಬೇಕಿತ್ತು. -12 90,000 ಮೇಲೆ 12% ಮಾಡಿ ಲೆಸ್ ಮಾಡಬೇಕಿತ್ತು. ಈಗ GSTಯನ್ನು ಕನ್ಸಿಡರ್ ಮಾಡೋದು ಬೇಡ. ಯಾಕೆ ಅಂತಂದರೆ ನಾಟ್ ಯುಟಿಲೈಸಿಂಗ್ ಅಂತ ಕೊಟ್ಟಿದ್ದಾರೆ. ಯುಟಿಲೈಸಿಂಗ್ ಅಂತ ಕೊಟ್ಟರೆ ಲೆಸ್ ಮಾಡಬೇಕು, ನಾಟ್ ಯುಟಿಲೈಸಿಂಗ್ ಅಂತ ಕೊಟ್ಟರೆ ಲೆಸ್ ಮಾಡೋದು ಬೇಡ. ಅದು ಯಾವಾಗ ಇನ್ಕ್ಲೂಡ್ ಆಗಿದ್ರೆ ಮಾತ್ರ. ಎಕ್ಸ್ಕ್ಲೂಡ್ ಆದರೆ ಬೇರೆ ಥರ. ಎಕ್ಸ್ಕ್ಲೂಡ್ ಆದರೆ ಆ್ಯಡ್ ಮಾಡಬೇಕು. ಆವಾಗ ವೆನ್ ಕಂಪನಿ ಈಸ್ ನಾಟ್ ಯುಟಿಲೈಸಿಂಗ್ ITC, ನಾಟ್ ಯುಟಿಲೈಸಿಂಗ್ ಅಂತ ಕೊಟ್ಟರೆ ಕನ್ಸಿಡರ್ ಮಾಡಬೇಕು. ಎಕ್ಸ್ಕ್ಲೂಡ್ ಪ್ರಾಬ್ಲಮನ್ನು ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಇನ್ಕ್ಲೂಡ್ ಆಗಿದ್ರೆ ಈ ಥರ ಮಾಡಬೇಕು. ಈಗ ಏನಕ್ಕೆ GST ಕನ್ಸಿಡರ್ ಮಾಡಲಿಲ್ಲ? ನಾಟ್ ಯುಟಿಲೈಸಿಂಗ್ ಅಂತ ಕೊಟ್ಟಿದ್ದಾರೆ. ಆ್ಯಡ್ ಎಕ್ಸ್ಪೆನ್ಸಸ್, ಏನೇನು ಎಕ್ಸ್ಪೆನ್ಸಸ್ ಆಗ್ತಾ ಇದೆ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಕನ್ಸಿಡರ್ ಮಾಡಬೇಕು. ಬಟ್ ಇನ್ಸ್ಟಾಲ್ ಆಗೋ ತನಕ ಬರುವಂಥ ಖರ್ಚನ್ನು ಮಾತ್ರ. ಏನೇನು ಕೊಟ್ಟಿದ್ದಾರೆ? ಇಂಪೋರ್ಟ್ ಡ್ಯೂಟಿ 4,000, ಇಂಪೋರ್ಟ್ ಡ್ಯೂಟಿ 4,000 ರೂಪೀಸ್ ಇದೆ. ನೆಕ್ಸ್ಟ್ ಇರೋವಂಥದ್ದು ಇನ್ಸ್ಟಾಲೇಷನ್ ಚಾರ್ಜಸ್. ಮಿಷಿನನ್ನು ಇನ್ಸ್ಟಾಲ್ ಮಾಡಲಿಕ್ಕೆ 2,500 ಖರ್ಚಾಗ್ತಾ ಇದೆ, ಅದನ್ನು ಬರ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೆಕ್ಸ್ಟ್ ಇರೋವಂಥದ್ದು ಸೈಟ್ ಪ್ರಿಪರೇಷನ್ ಎಕ್ಸ್ಪೆನ್ಸಸ್. ಮಿಷಿನನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಒಂದು ಜಾಗ ಬೇಕು, ಆ ಜಾಗ ಪ್ರಿಪೇರ್ ಮಾಡೋದಕ್ಕೆ ಒಂದಷ್ಟು ಖರ್ಚಾಗ್ತಾ ಇದೆ. ಎಷ್ಟು ಖರ್ಚಾಗ್ತಾ ಇದೆ ಅಂತಂದರೆ ಸೈಟ್ ಪ್ರಿಪರೇಷನ್ ಎಕ್ಸ್ಪೆನ್ಸಸ್ 1,500. ಸೈಟ್ ಪ್ರಿಪರೇಷನ್ ಎಕ್ಸ್ಪೆನ್ಸಸ್ 1,500. ನೆಕ್ಸ್ಟ್ ಇರುವಂಥದ್ದು ಕಾಸ್ಟ್ ಆಫ್ ಡಿಸ್ಮ್ಯಾಂಟ್ಲಿಂಗ್. ಕೆಲವೊಂದು ಸತಿ ಮಿಷನನ್ನು ತಗೊಂಡಾಗ ಅಷ್ಟನ್ನು ಒಂದೇ ಸತಿ ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡಲಿಕ್ಕಾಗಲ್ಲ. ಕೆಲವೊಂದನ್ನು ಬಿಚ್ಚಬೇಕಾಗತ್ತೆ, ಕೆಲವೊಂದನ್ನು ಮತ್ತೆ ಜೋಡಿಸ್ಲಿಕ್ಕಿರುತ್ತೆ. ಅದು ಕಾಸ್ಟ್ ಆಫ್ ಡಿಸ್ಮ್ಯಾಂಟ್ಲಿಂಗ್. ಕಾಸ್ಟ್ ಆಫ್ ಡಿಸ್ಮ್ಯಾಂಟ್ಲಿಂಗ್ ಎಷ್ಟು ಕೊಟ್ಟಿದ್ದಾರೆ? ಕಾಸ್ಟ್ ಆಫ್ ಡಿಸ್ಮ್ಯಾಂಟ್ಲಿಂಗ್ 500 ರೂಪೀಸ್. ನೆಕ್ಸ್ಟ್ ಇರುವಂಥದ್ದು after the equipment was put into use 1,300 was spent for cleaning and spare parts. ಇಕ್ವಿಪ್ಮೆಂಟನ್ನು ಯೂಸ್ ಮಾಡಿ ಆದಮೇಲೆ 1,300 ರೂಪಾಯಿ ಕ್ಲೀನಿಂಗಿಗೆ ಬೇಕಾಗ್ತಾ ಇದೆಯಂತೆ. ನೋಡಿ, ಇನ್ಸ್ಟಾಲ್ ಮಾಡಿ ಆದಮೇಲೆ ಬರುವಂಥ ಖರ್ಚನ್ನು ನಾವು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಸೊ ಈಗ ಎಂಟ್ರಿ F ಅನ್ನು ನಾವು ಕನ್ಸಿಡರ್ ಮಾಡೋದು ಬೇಡ. ಏನಕ್ಕೆ ಅಂತಂದರೆ ಕ್ಲೀನ್ ಮಾಡೋದಕ್ಕೆ 1,300 ರೂಪಾಯಿ ಖರ್ಚಾಗ್ತಾ ಇದೆ. ಕ್ಲೀನ್ ಮಾಡಿದ್ದು ಯಾವಾಗ? ಇನ್ಸ್ಟಾಲ್ ಆಫ್ಟರ್ ದ ಇಕ್ವಿಪ್ಮೆಂಟ್ ವಾಸ್ ಪುಟ್ ಇನ್ ಟು ಯೂಸ್ ಮಾಡಿ ಆದಮೇಲೆ 1,300 ರೂಪಾಯಿ ಕ್ಲೀನಿಂಗಿಗೆ ಖರ್ಚಾಗ್ತಾ ಇದೆ, ಕನ್ಸಿಡರ್ ಮಾಡಲಿಕ್ಕಿಲ್ಲ. ನೆಕ್ಸ್ಟ್ ಇರೋವಂಥದ್ದು ಪ್ರೊಫೆಷನಲ್ ಫೀಸ್. ಇನ್ಸ್ಟಾಲ್ ಮಾಡಲಿಕ್ಕೆ ಪ್ರೊಫೆಷನಲ್ಸ್ ಬೇಕು, ಅವರಿಗೆ ಫೀಸ್ ಕೊಡ್ತಾ ಇದ್ದಾರೆ. ಪ್ರೊಫೆಷನಲ್ ಫೀಸ್ ಎಷ್ಟು ಕೊಡ್ತಾ ಇದ್ದಾರೆ ಅಂತಂದರೆ 1,000 ರೂಪೀಸ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇರೋವಂಥದ್ದು ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್. ಇದು ಇನ್ಸ್ಟಾಲ್ ಮಾಡಿ ಆದಮೇಲೆ ವರ್ಷಕ್ಕೊಂದ್ಸತಿ ಬರುವಂಥ ಸರ್ವಿಸ್ ಚಾರ್ಜಸ್, ಇದನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಸೊ ಯಾವ್ದು ಕನ್ಸಿಡರ್ ಮಾಡಬಾರ್ದು ಅಂತ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ. ಕ್ಲಿಯರಿಂಗ್ ಆ್ಯಂಡ್ ಕ್ಲೀನಿಂಗ್ ಚಾರ್ಜಸ್ ಕನ್ಸಿಡರ್ ಮಾಡಲಿಕ್ಕಿಲ್ಲ, ಮೇಂಟೆನೆನ್ಸ್ ಚಾರ್ಜಸ್ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಸೊ ಎಲ್ಲ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರ್ ಎಲ್ಲದನ್ನು ಆ್ಯಡ್ ಮಾಡಲಿಕ್ಕೂ 99,500 ಬರುತ್ತೆ. ಅಲ್ಲಿಗೆ ಪ್ರಾಬ್ಲಮ್ ಮುಗೀತು. ಬಂದಿರೋ ಆನ್ಸರಿಗೆ ಇನಿಷಿಯಲ್ ಕಾಸ್ಟ್ ಆಫ್ ಇಕ್ವಿಪ್ಮೆಂಟ್ ಆಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16 ಅಂತ ಬರೆದ್ರೆ ಪ್ರಾಬ್ಲಮ್ ಆಯಿತು. ಸಿಂಪಲ್ ಪ್ರಾಬ್ಲಮ್. ನೀವು ನೋಡ್ಕೊಳ್ಬೇಕಾಗಿರೋದು GSTಯನ್ನು ಯಾವಾಗ ಆ್ಯಡ್ ಮಾಡಬೇಕು, GSTಯನ್ನು ಯಾವಾಗ ಲೆಸ್ ಮಾಡಬೇಕು ಅಂತ. ನಾನು ಇಲ್ಲಿ ನೋಟ್ ಬರೆದಿದ್ದೀನಿ. ನೀವು ಇದನ್ನು ನೋಟನ್ನು ಬರ್ಕೊಂಡು ಒಂದ್ಸತಿ ಓದ್ಕೊಂಡ್ರೆ ಅರ್ಥ ಆಗುತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.